Hi guys, welcome back to my YouTube channel. ಇವತ್ತು ಏನು ವಿಷಯ ಅಂದರೆ ಸ್ನೇಹ ಅವ್ರದ್ದು ಪ್ರೀ ವೆಡ್ಡಿಂಗ್ ಶಾಪಿಂಗ್ ಬಂದಿದ್ದೀವಿ. ಸೊ ಅಲ್ಲಿಂದ ಔಟ್ಫಿಟ್ಸ್ ತೋರಿಸ್ತಾ ಇದ್ದೀವಿ. ಅವರು ಆ ರೂಮಲ್ಲಿದ್ದಾರೆ, ಇವರು ಇಲ್ಲಿದ್ದಾರೆ. ಮಲ್ಲೇಶ್ವರಮಲ್ಲಿರೋ ನಾಟಿ ಅನ್ನೋ ಶಾಪಿಗೆ ಬಂದಿದ್ದೀವಿ. ಸೊ ಏನೇನು ಮಾಡ್ತೀವಿ ಏನೇನು ಅಂತೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಕೀಪ್ ಚಾಟಿಂಗ್. ಅವಳೊಂದು ಪ್ಯಾಂಟ್ ತೊಗೊಂಡಿದ್ದಾಳೆ. ನಾನೇನೂ ತೊಗೊಂಡಿಲ್ಲ, ನನಗೇನೂ ಸಿಗ್ತಾಯಿಲ್ಲ. ಅವಳು ಏನೂ ನೋಡ್ತಿಲ್ಲ, ಇನ್ನು ಅವಳು ಯಾವುದಕ್ಕೂ ಕರೆಕ್ಟ್ ಮಾಡೋಕ್ಕೆ ಹೋಗಿಲ್ಲ, ಅದಕ್ಕೆ ಕೈ ಹಾಕಿಲ್ಲ. ಎಷ್ಟೊಂದಿದೆ, ಚೆನ್ನಾಗಿದೆ. ನಾವು ಅವಳು ಟ್ರಯಲ್ ಮಾಡ್ತಿದ್ದಾಳೆ, ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ನೋಡೋಣ. ಔಟ್ಫಿಟ್ ನಂಬರ್ 1 ಪ್ರೀ ವೆಡ್ಡಿಂಗ್ ಶೂಟ್ಗೆ ಫಸ್ಟ್ ಔಟ್ಫಿಟ್ 1. ನೆಕ್ಸ್ಟ್ ಔಟ್ಫಿಟ್ 2. ಹಾಂ, ನೆಕ್ಸ್ಟ್ ಇವಳು ನೋಡುವಳೆ ಹೆಂಗೋಳೆ. ಗೊತ್ತವ. ಆಯ್ತು, ಸೆಕೆಂಡ್ ಸ್ಟಾಪ್ ಕಾಸ್ಮೆಟಿಕ್ಸ್. ಯಾವ್ದು ನೋಡ್ತಾ ಇದೆಯಾ ಸ್ನೇಹ? ನಿನ್ನ ಬಟ್ಟೆಗೆ ಅದೇ ಚೆನ್ನಾಗಿರುತ್ತೆ ಅಲ್ಲ, ಚೆನ್ನಾಗಿ ಕಾಣುತ್ತಲ್ಲ. ಇಲ್ಲಿ ನೋಡಿ ಶ್ರೀವಿದ್ಯಾ, ಇಲ್ಲಿ ಚೆನ್ನಾಗಿ ಕಾಣುತ್ತಂತ್ಯಾ. ಏನಾಯ್ತು ಅಂತಂದ್ರೆ ನಾವು ಒಂದು ಅಂಗಡಿಗೆ ಹೋಗಿದ್ವಿ. ಅದೇ ಇವಾಗ ಅವಳು ವಿಡಿಯೋ ಮಾಡಿದ್ಲಲ್ಲ, ಇಲ್ಲಿ ಆಕ್ಸೆಸರೀಸ್ ತಗೊಳಕ್ ಬಂದಿದ್ದೀವಿ ಅಂತ. ಶ್ರೀವಿದ್ಯಾ, ಎಷ್ಟು ಜೊತೆ ವಾಲೆ ತಗೊಂಡೆ? 3 ಜೊತೆ ವಾಲೆ ತಗೊಂಡ್ಲು. ಆಮೇಲೆ ಕಾಲಿಗೆ ಹಾಕೋ ಒಂದು ಆ್ಯಂಕ್ಲೆಟ್ ತಗೊಂಡ್ಲು. ನಾನೊಂದು ಬೋ ಕ್ಲಿಪ್ ತಗೊಂಡೆ. ಅವನು ಆ್ಯಂಕ್ಲೆಟ್ 100, ಬೋ ಕ್ಲಿಪ್ಪು 50, ಒಂದೊಂದು ಸ್ಟಡ್ಸು 20 ಹೇಳ್ದ. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ನಾವು 190 ಸ್ವಲ್ಪ ವೀಕ್ ಇದ್ದೀವಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸೊ 210 ಆಗುತ್ತೆ. ಅವನು ಆಲ್ರೆಡಿ ಹೇಳಿದ್ದೆ ಕಾಸ್ಟ್ಲಿ ಬೈಕೊಂಡು ಬಂದ್ವಿ. ಆಮೇಲೆ ನೋಡಿದ್ರೆ ಅವನೇ ಲೂಸ್ ನನ್ನ ಮಗ 160 ಅಂತ ಅಂದ್ಬಿಟ್ಟು ಪೇ ಮಾಡ್ಬಿಟ್ಟು ಬಂದ್ಬಿಟ್ವಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಸೊ ಇವಾಗ ಲೆಕ್ಕ ಆಗಿತ್ತು, ಬರೀ ಹೋಗೊಂದು ಆ್ಯಂಕ್ಲೆಟ್ ಒಂದು ತಗೊಳ್ಳಂಗ್ ಲೆಕ್ಕ. ಅವನು 3 ಸ್ಟಡ್ ಫ್ರೀ ಕೊಟ್ಟಿದ್ದಾನೆ. ಸೊ ಕರ್ಮ ನಮಗೆ ಬಕ್ರ ಮಾಡಕ್ ಹೋದ್ರೆ ಅವ್ರಿಗೆ ಬಕ್ರ ಆಗ. ಸೊ ಕರ್ಮ ರಿಟರ್ನ್ಸ್ ಅಂತ ಅಂತಾರಲ್ಲ, ಅದಕ್ಕೆ ಯಾರಿಗೂ ಮೋಸ ಮಾಡಬಾರ್ದು. ನೀತಿ ಪಾಠ ಕಲ್ತ್ಕೊಂಡ್ವಿ ನಾವು ಇವತ್ತು. ಅದಕ್ಕೆ ನಿಮ್ಗೆ ಶೇರ್ ಮಾಡೋಣ ಅಂತ ಹಾಕಿದ್ದೀವಿ. ಆಚೆ ಬಂದ್ಮೇಲೆ ಯಾಕೆ ಇಷ್ಟು ಕಮ್ಮಿ ಆಯ್ತಲ್ಲ ಅಂತ ನೋಡಿದ್ರೆ ಅಣ್ಣ ಆಡೇ ಮಾಡಿಲ್ಲ ಅವನು. ಕಳ್ಳನ ಮಗ ಫೋನಲ್ಲಿ ಮಾತಾಡ್ತಿದ್ದವನು, ಅದಕ್ಕೆ ಮೇ ಬಿ ಗರ್ಲ್ ಫ್ರೆಂಡ್ ಕಾಲಲ್ಲಿ ಇದ್ಲು ಅನ್ಸುತ್ತೆ, ಅದಕ್ಕೆ ಮೋಸ ಮಾಡ್ತಾ ನಮ್ಗೆ. ಗರ್ಲ್ ಫ್ರೆಂಡ್ ಮೋಸ ಮಾಡ್ಬಿಟ್ಲು. ನೆಕ್ಸ್ಟ್ ಏನಾಗುತ್ತೆ ನೋಡೋಣ, ಬನ್ನಿ ಅಷ್ಟೇ. ಸೊ ಗೈಸ್, ಆನ್ ದ ವೇ ಅವಳು ಬೆಲ್ಟ್ ಬೇಕು ಅಂದ್ಲು, ಬೆಲ್ಟ್ ತಗೋತಾ ಇದ್ದಾಳೆ. ಅವಳು ಹೈಡ್ರೇಟ್ ಮಾಡ್ಕೊತಾ ಇದ್ದಾಳೆ. ಶಾಪಿಂಗಿಂತ ಜಾಸ್ತಿ ಹೈಡ್ರೇಷನ್ ಜಾಸ್ತಿ ಆಗೈತೆ ಅವಳು. ಕುಡಿಯೋದು ಹೋಗೋದು ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ತಗೊಳ್ಳಿ ಮೇಡಮ್, ಚೆನ್ನಾಗಿರ್ತಾ ಸ್ಲಿಪ್ಪರ್ ಶಾಪಿಂಗ್ ಗೈಸ್. ಗೋ ಫಾರ್ ವೈಟ್ ಓನ್ಲಿ. ವೈಟೇ ಚಂದ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಅಲ್ಲೇ ಬೆಲ್ಟ್ ತಗೊಂಡ್ವಿ ಆ್ಯಂಡ್ ಇಲ್ಲೇ ಸ್ಲಿಪ್ಪರ್ ತಗೊತಾ ಇದ್ದೀವಿ. ಎಷ್ಟು ದೂರ ಹೋಗ್ತಾ ಇದೆಯೇ ಟ್ರಯಲ್ ಮಾಡೋಕ್ಕೆ? ಸ್ಲಿಪ್ಪರ್ ಚೆಕ್ ಮಾಡ್ತಾ ಇದ್ದಾಳೆ. ಕಂಫರ್ಟಬಲ್, ಕ್ಯೂಟ್ ಅನ್ಸುತ್ತಾ ಇದೆಯಲ್ಲ, ಚೆನ್ನಾಗಿದೆ. ವಿಡಿಯೋಗೋಸ್ಕರ ಇನ್ನೊಂದ್ಸಲ ನಂತರ ಹೆಂಗಿದೆ? ಸ್ಟೇಜ್ ಮೇಲೆ ಸ್ಟೇಜ್ ಹಾಕೊಂಡಿದ್ದಾಳು ಅವಳು. ಸ್ಟೇಜ್ಗೆ ಸ್ಟೇಜ್ ಹೆಂಗಿದೆ? ಚೆನ್ನಾಗಿದೆ. ಅವ್ರು ಕಮ್ಮಿನೇ ಮಾಡ್ತಿಲ್ಲ, ಪ್ರಮೋಷನ್ ಮಾಡಲ್ಲ ನಾವು. ಮಾಡಿ ಸಾಕಾಯ್ತು. 1004 ಲಾಸ್ಟ್ ಅಂಕಲ್ ಅದ್ರ ಮೇಲೆ ಕೊಡಲ್ಲ. ಮಾಸ್ಟರ್ ಪೀಸ್ನ
ಎಲ್ಲೋ ನೋಡ್ದಂಗದಲ್ಲ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಇಲ್ಲೇ ತಗೊಂಡಿದ್ದು ಅಂದ್ರೆ ಎಷ್ಟು ಹೇಳ್ತೀರಾ? ನಾವು ಅಲ್ಲಿ ನಕ್ಷತ್ರ ಕಲೆಕ್ಷನ್ಸ್ ಹುಡ್ಕೊಂಡು ಹೋಗ್ತಾರೆ. ಇವಳು ಮಧ್ಯದಲ್ಲಿ ಎಷ್ಟು ಸ್ಟಾಪ್ ಆಗ್ತಾಳೆ ಅಂದ್ರೆ ಅರ್ಧ ದುಡ್ಡು ಖರ್ಚಾಗಿದ್ದೆ ಇವಳು. ಚೆನ್ನಾಗಿಲ್ಲ ಬಾ, ಚೆನ್ನಾಗಿಲ್ಲ. ನಾವು ಹೋಗ್ಬೇಕಾಗಿರೋ ಅಂಗಡಿ ಅಲ್ಲಿ ಗೈಸ್. ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ಒಂದು 5 ಸ್ಟಾಪ್ ಆಯ್ತಾ? ಎಷ್ಟೋ ಸ್ಟಾಪ್ ಆಯ್ತು. ಅವ್ರ ಕೈಲಿ ಒಂದಷ್ಟಿದೆ. ಅಲ್ಲೇ ನಿಂತ್ಕೋ. ರೋಡ್ ದಾಟ್ತಾಳೆ ನೋಡಿ ಇವಾಗ. ಏನ್ ಸಕ್ಕತ್ತಾಗಿ ರೋಡ್ ದಾಟ್ತಾಳೆ ಅಂತ. ಗಾಡಿಗಳನ್ನ ನೋಡ್ತಾಳೆ, ಯಾವ ಕಾರ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಓಡು ಓಡು ಓಡ್ಬಾ. ಆಗಲ್ಲ ಆಗಲ್ಲ ಆಗಲ್ಲ. ಬಸ್ ಬತ್ತೈತೆ. ಶ್ರೀ ಬಸ್ ಹತ್ಕೊಂಡು ಹೋಗ್ಬಿಡಿ ಹಿಂಗೆ. ವಿದ್ಯಾರಣ್ಯಪುರ ಹೋಗುತ್ತಂತೆ. ಎಲ್ಲಿಗೆ? ವಿದ್ಯಾರಣ್ಯಪುರ. ಬಾರೆ ಅಮ್ಮ. ಇನ್ನ ನಕ್ಷತ್ರಕ್ಕೆ ಹೋಗ್ಬೇಕು. ಇವತ್ತು ಬರಲ್ಲ, ಸಿಗ್ನಲ್ ಬಿಡ್ತು ಬೈ. ಬಸ್ಗಳಲ್ಲಿ ಎಷ್ಟು ಬತ್ತೈತೆ? 1 by 1 ನಾವು ಹೋಗಿ ನೋಡ್ತಾರೆ. ನಮ್ಮ ಮನೆ ದೊಡ್ಡ ಬಾ ಇವಾಗ ಓಡು ಓಡು. ಓಡಲ್ಲ. ಬಾ ಇವಾಗ. ಈಗಲೂ ಬರಲ್ಲ ನೋಡಿ. ಬಂದಿಲ್ಲ ಅವಳು, ಬತ್ತಾವಳು ಅಲ್ಲೆಲ್ಲ ಸಿಗಾಕೊಂಡು ಸಂದಿಗೊಂದಿಯಲ್ಲಿ ಎಲ್ಲ ಬಂದು ಫೈನಲಿ ರೋಡ್ ದಾಟ್ಬಿಟ್ಲು. ನಮ್ಗೊಂದು ಅಂಕಲ್ ಬಿಟ್ರು ಹೋಗಮ್ಮ. ಹೋಗಿ ಮಕ್ಕೆ. ಇವಳು ಎಂತವಳು ಅಂತ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಒಂದು 100 ಸ್ಟಾಪ್ ಕೊಟ್ಬಿಟ್ಟು ಇವಾಗ ಇಲ್ಲಿ ಅಂಗಡಿಗೆ ಬಂದು ಹೇಳ್ತಾಳೆ ಆ ಕಲರ್ ನನ್ನ ಹತ್ರ ಇದೆ, ಬೇಡ ಅನಿಸ್ತಾ ಇದೆ ಅಂತ. ನಮ್ಮೊಬ್ಳೆ ಸ್ಟಾಪ್ ಮಾಡಿರೋವರೆಲ್ಲ ಸ್ಟಾಪೇ ಮಾಡಿಲ್ಲ. ಸ್ಟಾಪ್ ಮಾಡಿದ್ವಿ. ಲಾಸ್ಟ್ ಸ್ಟಾಪ್ ಅವಳೇ ಕೊಟ್ಟಿದ್ದು ಅವಳಿಗೆ ಅಂತ. ಬಟ್ ಈ ಸ್ಟಾಪ್ ಅವ್ರದ್ದು ಲಾಸ್ಟ್. ಏನೇನು ಸ್ಟಾಪ್ ಮಾಡ್ತಾರೆ ಅಂತ ನಾನು ನೋಡ್ಬೇಕು. ಕಾಸ್ಟ್ಲಿ ಗೈಸ್ ನಂಬರ್ ತಗೋಬೇಕು. ಈಗ ಇನ್ನೊಂದು ಅಂಗಡಿಗೆ ಕರ್ಕೊಬಂದಿದ್ದಾರೆ. ಔಟ್ಫಿಟ್ ಅವಳಲ್ಲಿ ಪ್ಯಾಂಟ್ ತಗೋತಾ ಇದ್ದಾಳೆ, ಇವಳಲ್ಲಿ ಸರಿಯಾಗಿ ತಗೋತಾ ಇದ್ದಾಳೆ. ನಾನು ಸುಸ್ತಾಗಿ ಕೂತಿದ್ದೀನಿ. ಸೊ ಎಷ್ಟು ಶಾಪಿಂಗ್ ಮಾಡಿದ್ದೀವಿ. ಆಂಬುಲೆನ್ಸ್ ಸ್ಪ್ರೇ ಮಾಡಿ ಓಡಿಸ್ತೀನಿ ಬನ್ನಿ. ಅವ್ರ ಹತ್ರ ಹೋಗಿ ಎಲ್ಲಿದ್ದಾರೆ ನೋಡಿ. ಹೋಗಿ ಯಾವುದೋ ಟಾಪ್ ಅಂತ ಎಷ್ಟಾಗಿದೆ. ಸೊ ಮೇ ಬಿ ಬಂದ್ವಿ. ಇವರು ಪ್ಯಾಂಟ್ ತೋರಿಸಿದ್ರು. ಅವಳು ನೋಡ್ತಾ ಇದ್ಲು, ಡ್ಯಾಮೇಜ್ ಹುಡ್ಕಿದ್ಲು. ಎಲ್ಲಿ ತೋರಿಸಿ, ಎಲ್ಲಿ ನೋಡಿ ಇಷ್ಟು ಡ್ಯಾಮೇಜ್ ಹುಡುಕ್ತಾರೆ. ಟೋನ್ ಜೀನ್ಸ್ ಹಾಕೊಂಡು ಓಡಾಡ್ತಾರೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಹಂಗೆ ಎಷ್ಟೇ ತಗೊಳ್ಳೋಣ ಪರ್ಫೆಕ್ಟ್ ಆಗಿ ತಗೋಬೇಕು. ಬಟ್ ಅದಕ್ಕೆ ಟೋನ್ ಜೀನ್ಸ್ ಯಾಕೆ ಹಾಕ್ತೀರಾ ಮೇಡಮ್ ನೀವು? ಟೋನ್ ಜೀನ್ಸ್ ಇಟ್ಸ್ ಅ ಟೋನ್, ಇಟ್ಸ್ ಅ ಡ್ಯಾಮೇಜ್. ದಟ್ಸ್ ನಾಟ್ ದ ಡ್ಯಾಮೇಜ್. ಅಷ್ಟೇ ಜನ. ಸೊ ಮೇ ಬಿ ಈ ಅಂಗಡಿ ಆದಮೇಲೆ ವಿಲ್ ಸ್ಟ್ರೈಟ್ಲಿ ಗೋ ಟು ಈಟ್ ಸಮಥಿಂಗ್. ಪ್ರೇರಣಾ ವಾಂಟ್ಸ್ ಟು ಈಟ್ ದೊನೆ ಬಿರಿಯಾನಿ ಅಂತ, ಎಲ್ಲಿದೋ ಗೊತ್ತಿಲ್ಲ. ಹುಡ್ಕೊಂಡು ನಮಗೆ ಕ್ಯಾಮ್ರಾ ತಿರುಗ್ಸೋಕ್ಕಾಗ್ತಿಲ್ಲ. ಅಲ್ಲಿ ಮಿರರ್ ಹತ್ರ ಇರುತ್ತೆ. ಓಕೆ ಅಷ್ಟು. ಸೊ ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಗೋ ಟು ಈಟ್ ಸಮಥಿಂಗ್. ನೋಡು ಗೋಲ್ಡ್ ಇಶ್ಯೂ ನೋಡ್ಬೇಕು. ಹೌದು, ಅದೇ ಅವಳು ಔಟ್ಫಿಟ್ಟಿಗೆ ಫುಲ್ ಥರ ಇದಾವಲ್ಲ ಎಲ್ಲ ಕಡೆ. ಗೋಲ್ಡ್ 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 ಗೋಲ್ಡ್. ನೆಕ್ಸ್ಟ್ ಸ್ಲಿಪ್ಪರ್ ಶಾಪ್. ಎಷ್ಟಂತೆ? 1500. ಚಾರ್ಲಿ ಲೆದರ್ ಅಂತೆ. ಚಾರ್ಲಿ ಮೂವಿ ನಾಯಿದ. 777 ಆ ಡಾಗ್. ಏ ಪಾಪ ಏನು ಕುತ್ಕೊಳ್ಳೋಕ್ಕೂ ನಾನು ಸೇರು ಇಲ್ಲೇ ಕುತ್ಕೋಕ ಕುತ್ಕೊಡೇಕ. ಗೈಸ್ ನೆಕ್ಸ್ಟ್ ಶಾಲ್. ಎಷ್ಟಂತೆ ಅದು? 100 ಅಂತೆ. 100 ರುಪೀಸಾ? ಚೆನ್ನಾಯ್ತದು. ಇನ್ನು ಹಾಕೊಂಡಿದ್ವಿ ಶಾಲ್. ಗೈಸ್ ಅವಳು ಬೂಟ್ಸ್ ನೋಡಿದ್ಲು, ಬೂಟ್ಸ್ ವರ್ಕೌಟ್ ಆಗಲಿಲ್ಲ. ವರ್ಕೌಟ್ ಆಯಿತು ಬಟ್ ತುಂಬ ಗಲೀಜಾಗ್ಬಿಟ್ಟಿತ್ತು. ಇನ್ನೊಂದು ಪೀಸು ಇಲ್ವಂತೆ, ಬೇರೆ ಕಡೆ ಮಾಡಿದೆ ಅಷ್ಟೇ. ಅದೇ ಥರ ಅಂಗಡಿ ಬೇರೆ ಕಡೆ ನೋಡ್ಬೇಕು ಕಣೆ, ಚೆನ್ನಾಗಿರುತ್ತೆ. ಅದೇ ಮಲ್ಲೇಶ್ವರಂ ಇವತ್ತು ಫುಲ್ ಶಾಪಿಂಗ್ ಡೇ. ಸಂಜೆ ಆಯಿತು,
ಇನ್ನೂ ಮನೆಗೆ ಹೋಗಿಲ್ಲ. ಬಂದಿದ್ದೆ ಸಂಜೆ ರಾತ್ರಿ ನೋಡಿ ಇದ್ರೊಳಗಡೆ ಬ್ಯಾಗ್ ಒಳಗಡೆ ಇತ್ತು ಒಂದೊಂದು ಆಗಿದೆ. ಆ್ಯಂಡ್ ಅವಳ ಹತ್ರ ಅಷ್ಟು ಬ್ಯಾಗ್ಸ್ ಇದ್ದಾವೆ. ಮನೆಗೆ ಹೋದ್ಮೇಲೆ ಯಾರ್ಯಾರು ಏನಂತ ತೋರಿಸ್ತೀನಿ. ತಗೊಳ್ಳೆ, ಚೆನ್ನಾಗಿತ್ತು ತಗೊಳ್ಳೆ. ಎಲ್ಲ ಬಟ್ಟೆಗೂ ಹೋಗುತ್ತದು. ಹಾಕು ವೇರ್ ಬಾರ್ಗೇನ್ ಮಾಡ್ತಾರೆ. ಸನ್ಮಾನ ಮಾಡಿದ್ರು. ಹಿಂದೆ ಒಂಚೂರು ತೋರಿಸ್ತೀನಿ ನೋಡಿ ಇವಾಗ. ನೆಕ್ಸ್ಟು ಸ್ಲಿಪ್ಪರ್ ಅಂಗಡಿಗೆ ಬಂದಿದ್ದೀವಿ. ಬೂಟ್ಸು ಆಂಟಿ ಇನ್ನೊಂದು ಕಡೆ ತಗೊಂಡಿದ್ದಾರೆ. ಇವತ್ತು ಮುಗಿಯಲಾರದ ಕತೆ. ನನಗಂತೂ ಸುಸ್ತಾಗಿದೆ, ನಡ್ಕೊಂಡು ಕೈ ನೋವು ಬಂದಿದೆ ಒಂದು ಸಾಕಾಗಿದೆ. ಯಾವಾಗ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೆ. ಪ್ಲೀಸ್ ಬೇಗ ಮುಗಿಸಿ. ಅವ್ರದ್ದು ಬೂಟ್ಸ್ ನೋಡ್ತಾ ಇದ್ದಾರೆ ಈಗ. ಅವ್ಳು ಬೂಟ್ಸ್ ಸಿಗ್ತಾ ಇಲ್ಲ, ಅವ್ಳು ಬಿಡ್ತಾ ಇಲ್ಲ, ಸಿಕ್ಕಿರೋದನ್ನ ಅವಳು ಒಪ್ಕೊಳ್ತಾ ಇಲ್ಲ. ಏನು ಮಾಡೋದು? ಗೈಸ್ ಫೈನಲಿ ಊಟಕ್ಕೆ ಬಂದಿದ್ದೀವಿ. ದೊನ್ನೆ ಬಿರಿಯಾನಿ, ಪರೋಟ. ನಾನು ಮಾಡಿಬಿಡ್ತೀನಿ. ಏನೋ ಇಂದು ನೀರು ದೋಸೆ. ನೀರು ದೋಸೆ ನೀರು ಥರನೇ ಇಷ್ಟೇ ಕಣೆ. 2 4 ಏಯ್ 1 2 ಫುಲ್ ತೆಗಿಯೋದು. ಹೂನೆ ಅಕ್ಕ ಒಂದೇ ಅಕ್ಕ ಅದು. ಎಸ್. ಇಲ್ಲೇ ಕೊಟ್ಬಿಟ್ಟವ್ರು ನೋಡು. 2 ನೀರು ದೋಸೆ ಪ್ಲಸ್ 4 ಕೊಟ್ಟವ್ರೆ. ತೆಗಿ ಮತ್ತೆ 1 2 ಹಾಂ 3 3 4 5 ಕೊಟ್ಬಿಟ್ಟು ಮಜಾ ಮಾಡೋದಪ್ಪ. ವೆಜ್ ರೈಸು, ಅವಳು ಪರೋಟ, ನಾನು ಬಿರಿಯಾನಿ ತಿನ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್. ಸ್ನ್ಯಾಪ್ ಹಾಕಬೇಕು. ಫೈನಲಿ ಗೈಸ್ ಶಾಪಿಂಗ್ ಮುಗಿದಿದೆ. ಮನೆ ತಿಂದಿದ್ದಾಯಿತು. ಮನೆ ಕಡೆ ಹೊರಟ್ವಿ. ಅಲ್ಲೊಬ್ಳು ಇದ್ದಾಳೆ, ಅವಳು ಕಾರಲ್ಲಿ ಕೂತಿದ್ದಾಳೆ. ಬಾಯ್ ಬಾಯ್. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಆಯಿತಾ? ಚೆನ್ನಾಗಿತ್ತು, ಮುಗೀತು. ಬಡ್ಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ಕೊಂಡಿದ್ದೀವಿ ಇವಳು ಪ್ರೀ ವೆಡ್ಡಿಂಗಿಗೆ. ಸ್ನ್ಯಾಪ್ ನೋಡಿ ಗೈಸ್ ನಮ್ಮದು. ನಾನು ಹಾಕಿರೋ ಸ್ನ್ಯಾಪ್. ಕಾರ್ ಲಾಕ್ ಆಗಿಬಿಟ್ಟಿತ್ತು. ಸೊ ಫೈನಲಿ ಆಗಿದೆ. ವಿ ಆರ್ ಡನ್ ವಿತ್ ಅವರ್ ಶಾಪಿಂಗ್. ಬಟ್ ನಂಗೊಂದು ಬೂಟ್ ಸಿಕ್ಕಿಲ್ಲ. ಅದನ್ನ ಆನ್ಲೈನಲ್ಲಿ ಶಾಪ್ ಮಾಡಬೇಕು. ಇನ್ನೊಂದ್ಸಲಿ ಬಂದರೆ ಆಯಿತು. ಅದೊಂದು ಅಷ್ಟೇ. ತೊಗೊಳಕ್ಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಹಾಂ ಸೊ ಹಿಡ್ಕೊ ಹೆಣ್ಣು ಮಾಡ್ತೀನಿ. ಸೊ ಗೈಸ್ ಅಷ್ಟೇ. ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ಸ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಅವ್ಳು ಪ್ರೀ ವೆಡ್ಡಿಂಗ್ ಬ್ಲಾಗ್ಸು ಅವಳಿಗೆ ಮಾಡೋಕ್ಕೆ ಇಲ್ಲ ಫೋಟೋಸ್ ಆ್ಯಡ್ ಮಾಡ್ತೀನಿ, ಅವಾಗ ನೋಡಿ. ಬಾಯ್. ಅವಳಿಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ, ನೋಡೋಣ. ಯಾಕಂದರೆ ಅವಳೇ ಸುಸ್ತಾಗಿರ್ತಾಳೆ. ನಂಗೆ ಪ್ರೀ ವೆಡ್ಡಿಂಗ್ದು ಇಲ್ಲ ನಾನು ಟೆನ್ಷನ್ ಫೋಟೋಗ್ರಾಫರ್ಗೆ ಹೇಳ್ತೀನಿ ನಾನು ಬ್ಲಾಗ್ ಮಾಡು, ನನ್ನ ಫ್ರೆಂಡ್ ಅಪ್ಲೋಡ್ ಮಾಡಬೇಕು ಅಂತ. ಅಷ್ಟೇ. ಹಂಗಾದ್ರೂ ಮಾಡಲಿ, ನೋಡೋಣ. ಅಷ್ಟೇ. ಬಾಯ್ ಶ್ರೀವಿದ್ಯಾ. ಬಾಯ್ ಬಾಯ್, ಟೇಕ್ ಕೇರ್, ಹುಷಾರಾಗಿ. ಎಸ್ ಬಾಯ್ ಬಾಯ್. ಬಾಯ್. ನೆಕ್ಸ್ಟ್ ಟೈಮ್ ಸಿಗೋವರೆಗೂ ನೋಡ್ತಾ ಇದ್ದೀನಿ. ನೋಡ್ತಾ ಇರಿ. ನಾಳೆನೇ ಸಿಗ್ತೀವಿ. ಹೌದು, ನಾಳೆ ರಿತು ಬರ್ಡೇ ಇದೆ. ಬರ್ಡೇ ಇದೆ. ನಾಳೆ ರಿತು ಬರ್ಡೇ ಇದೆ, ಅವಾಗ ಸಿಗ್ತೀವಿ. ಅವಾಗ ಒಂದು ಬ್ಲಾಗ್ ಆಗುತ್ತೆ. Until then, bye bye, take care.